ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಉದ್ದಿನ ಹಪ್ಪಳ ಮಾಡ್ತಾಯಿದ್ದೀನಿ ನೋಡಿ. ಉದ್ದಿನ ಬೇಳೆ ಸ್ವಲ್ಪ ತೊಳೆದ್ಬಿಟ್ಟು ಒಣಗಿಸಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. 2 ಆಲೂಗಡ್ಡೆ ತೊಗೊಂಡಿದ್ದೀನಿ, 1 ಗ್ಲಾಸ್ ಉದ್ದಿನ ಬೇಳೆ, 2 ಆಲೂಗಡ್ಡೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರ್ತವೆ ಅಂತ 1 ಗ್ಲಾಸ್ ಉದ್ದಿನ ಬೇಳೆಗೆ 2 ಆಲೂಗಡ್ಡೆ ಮಿಕ್ಸಿ ಹಾಕಿದ್ದೀನಿ ನೋಡಿ. ಮಿಕ್ಸಿ ಹಾಕಿ ಸ್ವಲ್ಪ ಸಣ್ಣಗೆ ರುಬ್ಕೊಂಡ್ಬಿಟ್ಟು ಈ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟು ಹೆಂಗೆ ಕಲಿಸ್ತೀವಿ, ಗೋಧಿ ಹಿಟ್ಟು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವಿ ಆ ಥರ ಸ್ವಲ್ಪ ಬಿಸಿ ನೀರಲ್ಲಿ, ಇದು ನಾವು ಜೋಳ ಹಿಟ್ಟು ಕಲಿಸ್ತೀವಿ ಆ ಥರ ಬಿಸಿ ನೀರಲ್ಲಿ ಕಲಿಸ್ಬಿಟ್ಟು ಈ ಥರ ಮಾಡಿಟ್ಟೆ. ಇವಾಗ ಉದ್ದಿನ ಹಪ್ಪಳ ಹೆಂಗೆ ಮಾಡೋದು ಅಂತ ನೋಡ್ತೀನಿ ನೋಡಿ. ಸ್ವಲ್ಪ ಹಾಲಿನ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿ ತಟ್ಟಿ ಅದು ರೌಂಡ್ ಶೇಪ್ದೊಂದು ಮುಚ್ಚಳ ತೊಗೊಂಡ್ಬಿಟ್ಟು ಶೇಪ್ ಪ್ರಕಾರ ಒಂದೇ ಸೈಜ್ ಆಗುತ್ತಲ್ವ ಆ ಥರ ಮಾಡಿ ಇಡ್ತಾಯಿದ್ದೀನಿ ನೋಡಿ. ಆಲೂಗಡ್ಡೆ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಅದು ಚಿಪ್ಸ್ ಥರ ಆಗಿತ್ತು, ಚಿಪ್ಸ್ ಥರ ಆಗುತ್ತೆ. ಉದ್ದಿನ ಬೇಳೆಯಲ್ಲಿ ಆಲೂಗಡ್ಡೆ ಹಾಕಿದ್ರೆ ಚಿಪ್ಸ್ ಥರ ಟೇಸ್ಟಿ ಬರುತ್ತೆ, ತುಂಬ ಆಗಿರುತ್ತೆ. ನೋಡಿ, ಬಿಸಿಲಿಗೆ ಹಾಕಿದ್ದೀನಿ. 1 ದಿನ 2 ದಿನ ಬಿಸಿಲಿಗೆ ಹಾಕಬೇಕು, ಚೆನ್ನಾಗಿ ಒಣಗಿಸ್ಬೇಕು. ಎಷ್ಟು 1 ವರ್ಷ ಇಟ್ಟರು ಏನೂ ಆಗಲ್ಲ ಅದಕ್ಕೆ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಯಾವಾಗ ಬೇಕೋ ಆವಾಗ ಎಣ್ಣೆ ಕರೆದ್ರೆ ಟೇಸ್ಟಿಯಾಗಿ ಹಪ್ಪಳ ರೆಡಿ ಆಗುತ್ತೆ ನೋಡಿ. ಉದ್ದಿನ ಹಪ್ಪಳ ರೆಡಿ ನೋಡಿ. ಆಲೂಗಡ್ಡೆ ಚಿಪ್ಸ್ ಥರನೇ ಆಗಿತ್ತು, ಟೇಸ್ಟಿ ಸೇಮ್ ಆಲೂಗಡ್ಡೆ ಟೇಸ್ಟಿನೇ ಇತ್ತು ನೋಡಿ. ಬರೀ ಉದ್ದಿನ ಬೇಳೆ ಅಂದರೆ ಸ್ವಲ್ಪ ಕೈ ಅನಿಸುತ್ತೆ, ಆಲೂಗಡ್ಡೆ ಹಾಕಿದ್ರೆ ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಕೊನೆಯವರೆಗೂ ನೋಡಿ, ಸಪೋರ್ಟ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.